ಪ್ರೈಸ್ ಲಾರ್ಡ್. ಯೆರೆಮೀಯ ಪ್ರವಾದಿಯ ಗ್ರಂಥ ಅಧ್ಯಾಯ 1:8 ದೇವರ ವಾಕ್ಯ ಹೇಳ್ತದೆ, ನೀನು ಅಂಜಬೇಡ, ಅವರಿಗೆ ಅಂಜಬೇಡ, ನಿನ್ನನ್ನು ಕಾಪಾಡಲು ನಾನು ನಿನ್ನೊಂದಿಗೆ ಇದ್ದೇನೆ, ಸೇನಾಧೀಶ್ವರ ಸರ್ವೇಶ್ವರನಾದ ನನ್ನ ನುಡಿ ಎಂಬುದಾಗಿ. ಪ್ರಿಯರೇ, ನಾವು ಮಾಡುವಂಥ ಸೇವೆಗಳಿಗೆ, ದೈವ ಕಾರ್ಯಗಳಿಗೆ ವಿರುದ್ಧವಾಗಿ ಅನೇಕರು ನಮಗೆ ಅಡೆತಡೆಗಳನ್ನು ತಂದು ಒಡ್ಬೋದು, ನಮ್ಮ ಮೇಲೆ ಇಲ್ಲ ಸಲ್ಲದನ್ನು ಹೇಳ್ಬೋದು. ನಾವು ಸೇವೆ ಮಾಡದಂತೆ, ನಾವು ಸೇವೆ ಮಾಡುವಂಥ ಎಲ್ಲ ಸ್ಥಳಗಳಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ಬೋದು, ದೂರುಗಳನ್ನು ಹೇಳ್ತಾ ಇರ್ಬೋದು, ನಮ್ಮನ್ನು ಕೀಳಾಗಿ ಕಾಣ್ತಾ ಇರ್ಬೋದು, ದೇವರ ಸೇವೆ ಮಾಡದಂತೆ ಅನೇಕ ರೀತಿಯಲ್ಲಿ ಅವರು ಕುಯುಕ್ತಿಗಳನ್ನು ಮಾಡ್ತಾ ಇರ್ಬೋದು, ಅವರು ನಮ್ಮನ್ನು ಎದುರಿಸ್ತಾ ಇರ್ಬೋದು, ಬೆದರಿಸ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ಅವರಿಗೆ ನೀನು ಅಂಜಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ದೇವರು ನಿನ್ನೊಂದಿಗೆ ಇರಬೇಕಾದ್ರೆ ನೀನು ಬೇರೆಯವರಿಗೆ ಎದರಿ ಕುಳಿತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 35ನೇ ವಚನದಲ್ಲಿ ಹೇಳ್ತಾರೆ, ನನ್ನ ದೇವರೇ ನನ್ನ ಪರವಾಗಿ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಇವತ್ತು ದೇವರು ನಮಗೆ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ನಾವು ಮಾಡುವಂಥ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಆ ಸೇವೆಯನ್ನು ಮಾಡುವಾಗ ದೇವರು ನಮ್ಮೊಂದಿಗೆ ಇದ್ದು ನಾವು ಯಾರಿಗೂ ಅಂಜದಂತೆ ನಾವು ಸೇವೆ ಮಾಡುವಾಗ ನಮ್ಮನ್ನು ಕಾಪಾಡಲು ನಮ್ಮ ದೇವರೇ ನಮ್ಮ ಜೊತೆಯಲ್ಲಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವು ಜೀವಿಸುತ್ತಾ ದೇವ ಸೇವೆಯನ್ನು ಮಾಡುತ್ತಾ ಬಾಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.